ಹಲೋ ವೀಕ್ಷಕರೇ, ನಮಸ್ಕಾರ. ವೆಲ್ಕಮ್ ಟು ವಿಮಲಾದೇವಿ ಕಿಚನ್ಸ್ ಅರೋಮಾ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ವೆಜಿಟೇಬಲ್ ಬಿರಿಯಾನಿ ಮಾಡುವುದನ್ನು ತೋರಿಸುತ್ತೇನೆ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಅರ್ಧ kg ಬಾಸುಮತಿ ರೈಸ್, ಎಲ್ಲ ತರಕಾರಿಗಳು: ಆಲೂಗೋಬಿ, ಗಜ್ರಿ, ಬೀನ್ಸ್, ಚಳಂಬೆಕಾಯಿ, ಹಸಿ ಬಟಾಣಿ, ಈರುಳ್ಳಿ, ಟೊಮ್ಯಾಟೊ, ಪುದೀನ, ಕೊತ್ತಂಬರಿ, ಹಾಗೆ ಅಚ್ಚ ಖಾರದ ಪುಡಿ, ಅರಿಶಿಣ, ಗರಂ ಮಸಾಲ, 7-8 ಏಲಕ್ಕಿ, ಲವಂಗ, 2 ಚಕ್ಕೆ ಪೀಸ್, 1 ತೇಜ್ಪತ್ತ, 5 ಹಸಿಮೆಣಸಿನಕಾಯಿ ಬೇಕಾಗುತ್ತದೆ. ಎಲ್ಲ ತರಕಾರಿಗಳನ್ನು ನಾವು ಎಣ್ಣೆಯಲ್ಲಿ ಕರೆದುಕೊಳ್ಳಬೇಕು. ಹಾಗಾಗಿ ನಾನು ಇಲ್ಲಿ ಎಣ್ಣೆಯನ್ನು ಕಾಯಲು ಇಟ್ಟಿದ್ದೇನೆ. ಈಗ ನಾನು ಬೀನ್ಸನ್ನು ಹಾಕಿ ಡೀಪ್ ಫ್ರೈ ಮಾಡಿಕೊಳ್ಳುತ್ತೇನೆ. ಹೈ ಫ್ಲೇಮಿನಲ್ಲಿ ನಾವು ಇದನ್ನು 1-3 ನಿಮಿಷದವರೆಗೆ ಫ್ರೈ ಮಾಡಿಕೊಳ್ಳಬೇಕು. ಈಗ ಫ್ರೈ ಆಗಿದೆ, ಅದನ್ನು ನಾನು ಒಂದು ಪಾತ್ರೆಯಲ್ಲಿ ತೆಗೆಯುತ್ತಿದ್ದೇನೆ. ಈಗ ಕ್ಯಾರೆಟನ್ನು ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ಎಣ್ಣೆ ಚೆನ್ನಾಗಿ ಕಾದಿರುವುದರಿಂದ ಕ್ಯಾರೆಟ್ ಕೂಡ ಬೇಗ ಫ್ರೈ ಆಗುತ್ತದೆ. ಇದು ಕೂಡ ಫ್ರೈ ಆಯಿತು. ಕ್ಯಾರೆಟನ್ನು ಅದೇ ಪಾತ್ರೆಯಲ್ಲಿ ತೆಗೆಯುತ್ತಿದ್ದೇನೆ. ಎಲ್ಲ ತರಕಾರಿಗಳನ್ನು ನಾವು ಒಂದೇ ಪಾತ್ರೆಯಲ್ಲಿ ತೆಗೆಯಬೇಕು. ನಾನು ಈಗ ಗೋಬಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳುತ್ತೇನೆ. ಇದು ಕೂಡ ಫ್ರೈ ಆಯಿತು ಫ್ರೆಂಡ್ಸ್. ಅದೇ ಪಾತ್ರೆಗೆ ತೆಗೆಯಬೇಕು. ನಾನು ಈಗ ಚಳಂಬ್ರಿಕಾಯಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳುತ್ತೇನೆ. ಎಣ್ಣೆ ಚೆನ್ನಾಗಿ ಕಾದಿರುವುದರಿಂದ ಎಲ್ಲವೂ ಬೇಗನೆ ಫ್ರೈ ಆಗುತ್ತವೆ. ಈಗ ಆಲೂವನ್ನು ಹಾಕಿ ಫ್ರೈ ಮಾಡಿಕೊಳ್ಳುತ್ತೇನೆ. ಆಲೂವನ್ನು ಉದ್ದಕ್ಕೆ ಹೆಚ್ಚಿಕೊಂಡಿದ್ದೇನೆ. ಆಲೂ ಕೂಡ ಫ್ರೈ ಆಯಿತು ಫ್ರೆಂಡ್ಸ್. ಅದನ್ನು ನಾನು ಅದೇ ಪಾತ್ರೆಗೆ ತೆಗೆಯುತ್ತಿದ್ದೇನೆ. ಈಗ ಈರುಳ್ಳಿಯನ್ನು ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಿಕೊಳ್ಳಬೇಕು. ಫ್ರೆಂಡ್ಸ್, ನಾನು ಇಲ್ಲಿ ಅನ್ನವನ್ನು ಮಾಡಲು ನೀರನ್ನು ಕಾಯಲು ಇಟ್ಟಿದ್ದೇನೆ. ಉಪ್ಪನ್ನು ಹಾಕಿ ಈಗ ಗೋಲ್ಡನ್ ಬ್ರೌನ್ ಆಗಿದೆ. ಅದನ್ನು ಒಂದು ಪ್ಲೇಟಿನಲ್ಲಿ ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳಬೇಕು. ಈಗ ಪುದೀನ, ಕೊತ್ತಂಬರಿಯನ್ನು ಸಹ ಫ್ರೈ ಮಾಡಿಕೊಳ್ಳಬೇಕು. ಅದು 1 ನಿಮಿಷದ ಒಳಗೆ ಫ್ರೈ ಆಗುತ್ತದೆ. ಪುದೀನ, ಕೊತ್ತಂಬರಿ ಫ್ರೈ ಆಯಿತು. ಈಗ ಉಳಿದ ಎಣ್ಣೆಯನ್ನು ಒಂದು ಬಟ್ಟಲಿನಲ್ಲಿ ತೆಗೆಯುತ್ತಿದ್ದೇನೆ. ಈಗ 1 ಸ್ಪೂನಿನಷ್ಟು ಎಣ್ಣೆಯಲ್ಲಿ ಹಸಿ ಬಟಾಣಿಯನ್ನು ಲೋ ಫ್ಲೇಮಿನಲ್ಲಿ ಫ್ರೈ ಮಾಡಿಕೊಳ್ಳಬೇಕು. ಈಗ ನಾನು ನೀರನ್ನು ಕಾಯಲು ಇಟ್ಟಿದ್ದೆ. ಅದರಲ್ಲಿ ಹಸಿಮೆಣಸಿನಕಾಯಿ, ಲವಂಗ, ಏಲಕ್ಕಿ, ತೇಜ್ಪತ್ತ, ಚಕ್ಕೆಯನ್ನು ಹಾಕಿ ನೀರನ್ನು ಕುದಿಯಲು ಇಟ್ಟಿದ್ದೇನೆ. ಈಗ ಎಲ್ಲ ತರಕಾರಿಗಳು ಫ್ರೈ ಆಯಿತು. ಈಗ ನಾವು ಮತ್ತೆ ಲೋ ಫ್ಲೇಮಿನಲ್ಲಿ ಎಲ್ಲ ತರಕಾರಿಯನ್ನು ಲೋ ಫ್ಲೇಮಿನಲ್ಲಿ ಬೇಯಿಸಿಕೊಳ್ಳಬೇಕು. 1 ಚಮಚ ಖಾರದ ಪುಡಿ, ಅರ್ಧ ಚಮಚದಷ್ಟು ಅರಿಶಿಣ, 1.5 ಚಮಚದಷ್ಟು ಗರಂ ಮಸಾಲ ಅಥವಾ ಬಿರಿಯಾನಿ ಮಸಾಲ, MTR ಬಿರಿಯಾನಿ ಮಸಾಲ ಅಥವಾ ಯಾವುದಾದರನ್ನು ಹಾಕಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ 2 ಚಮಚದಷ್ಟು ಮೊಸರನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಿನಲ್ಲಿ ಮುಚ್ಚಳವನ್ನು ಮುಚ್ಚಿ 5 ನಿಮಿಷದವರೆಗೆ ಬೇಯಿಸಿಕೊಳ್ಳಬೇಕು. ಈಗ 5 ನಿಮಿಷ ಆಗಿದೆ. ಸ್ಟವನ್ನು ಆಫ್ ಮಾಡಿದ್ದೇನೆ. ಫ್ರೆಂಡ್ಸ್, ನಾನು ಇಲ್ಲಿ ಕುದಿಯುವ ನೀರಿಗೆ ಅಕ್ಕಿಯನ್ನು ಹಾಕಿ ಅನ್ನವನ್ನು ಮಾಡಿಕೊಳ್ಳುತ್ತೇನೆ. ಫ್ರೆಂಡ್ಸ್, ನಾವಿಲ್ಲಿ ಅನ್ನವನ್ನು ಪೂರ್ತಿಯಾಗಿ ಬೇಯಿಸಿಕೊಳ್ಳಬಾರದು. 75% ಅಷ್ಟು ಅನ್ನವನ್ನು ಬೇಯಿಸಿಕೊಳ್ಳಬೇಕು. ಪೂರ್ತಿ ಸ್ವಲ್ಪ ಗಟ್ಟಿಯಾಗಿರುವಾಗ ಗಂಜಿಯನ್ನು ಬಸಿದುಕೊಳ್ಳಬೇಕು. ಪೂರ್ತಿ ಅನ್ನ ಬೇಯಿಸಿಕೊಂಡರೆ ನಮ್ಮ ಬಿರಿಯಾನಿ ಮೆತ್ತಗಾಗುತ್ತದೆ. ಹಾಗಾಗಿ ನಾವು ಸ್ವಲ್ಪ ಅನ್ನ ಗಟ್ಟಿಯಾಗಿರುವಾಗ ಗಂಜಿಯನ್ನು ಬಸಿದುಕೊಳ್ಳಬೇಕು. ಈಗ ನಾನು
ಒಂದು ಪಾತ್ರೆಗೆ 1 ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿ ಸ್ಪ್ರೆಡ್ ಮಾಡಿಕೊಳ್ಳುತ್ತೇನೆ. ಅದೇ ಪಾತ್ರೆಗೆ ಅನ್ನವನ್ನು ಹಾಕುತ್ತಿದ್ದೇನೆ. ಲೇಯರ್ ಬೈ ಲೇಯರ್ ಆಗಿ ಅನ್ನ ತರಕಾರಿಯನ್ನು ಹಾಕಬೇಕು. ಈಗ ಅನ್ನವನ್ನು ಹಾಕಬೇಕು ತರಕಾರಿಯ ಮೇಲೆ. ಫ್ರೆಂಡ್ಸ್, ನಾವು ಕುಕ್ಕರ್ನಲ್ಲಿ ಬಿರಿಯಾನಿಯನ್ನು ಮಾಡುವಾಗ ಎಷ್ಟು ಎಣ್ಣೆ ಬೇಕಾಗುತ್ತದೆ ಅಷ್ಟೇ ಎಣ್ಣೆ ನಾವು ಇಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಬಿರಿಯಾನಿ ಮಾಡುವಾಗ ಅಷ್ಟೇ ಎಣ್ಣೆ ಬೇಕಾಗುತ್ತದೆ. ಜಾಸ್ತಿ ಎಣ್ಣೆಯನ್ನು ಬೇಕಾಗುವುದಿಲ್ಲ. ಈಗ ಅನ್ನದ ಮೇಲೆ ಅಷ್ಟು ತರಕಾರಿಯನ್ನು ಹಾಕಬೇಕು. ಈಗ ಅನ್ನದ ಮೇಲೆ ಈರುಳ್ಳಿಯನ್ನು ಫ್ರೈ ಮಾಡಿಕೊಂಡಿರುವ ಈರುಳ್ಳಿಯನ್ನು, ಪುದೀನ ಕೊತ್ತಂಬರಿಯನ್ನು ಹಾಕಬೇಕು. ಈಗ ಹೆಚ್ಚಿಕೊಂಡಿರುವ ಟೊಮೆಟೊ ಸ್ಲೈಸನ್ನು ಅನ್ನದ ಮೇಲೆ ಹಾಕಬೇಕು. ನಂತರ ಸ್ವಲ್ಪ ಗಂಜಿಯನ್ನು ಹಾಕಿ ನಾವು ಸ್ಟವ್ ಮೇಲೆ ಒಂದು ಹಂಚನ್ನು ಇಟ್ಟು ಹಂಚಿನ ಮೇಲೆ ಬಿರಿಯಾನಿ ಪಾತ್ರೆಯನ್ನು ಸಿಲ್ವರ್ ಫಾಯಿಲಿಂದ ಚೆನ್ನಾಗಿ ಕವರ್ ಮಾಡಿ ಗಟ್ಟಿಯಾಗಿ ಮುಚ್ಚಳವನ್ನು ಮುಚ್ಚಿ 10 ನಿಮಿಷದವರೆಗೆ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಿಕೊಳ್ಳಬೇಕು. ಈಗ 10 ನಿಮಿಷ ನಾನು ಬೇಯಿಸಿಕೊಂಡಿದ್ದೇನೆ. ನಮ್ಮ ಬಿರಿಯಾನಿ ರೆಡಿಯಾಗಿದೆ ಫ್ರೆಂಡ್ಸ್. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಬಹಳ ರುಚಿಯಾಗಿರುತ್ತದೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ಈಗ ತರಕಾರಿಗಳ ಸೀಸನ್ ಇರುವುದರಿಂದ ಹೆಚ್ಚು ತರಕಾರಿಗಳನ್ನು ಹಾಕಿ ಬಿರಿಯಾನಿಯನ್ನು ಮಾಡಿ ತಿನ್ನಿರಿ ಫ್ರೆಂಡ್ಸ್. ಹಾಗೆ ನನಗೆ ಕಮೆಂಟ್ ಮಾಡಿ ಹೇಗಿದೆ ಎಂದು. ಫ್ರೆಂಡ್ಸ್, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.